ರಿಯಲೈಸೇಷನ್ನಲ್ಲಿ ಎಷ್ಟೊಂದು ಹಂತಗಳಿದೆ ಅಂತ. ನನಗೆ ಯಾವಾಗ ಮೆಡಿಟೇಷನ್ ಎಲ್ಲ ಸ್ಟಾರ್ಟ್ ಮಾಡಿದಾಗ ನಂಗೆ ಅನಿಸ್ತಾ ಇತ್ತು, ದೇವರು ಯಾವಾಗಲೂ ಪ್ರತಿ ಕ್ಷಣನೂ ಯಾರನ್ನಾದರೂ ಒಬ್ಬರನ್ನ ಸಹಾಯಕ್ಕೆ ಕಳಿಸ್ತಾನೆ ಇರ್ತಾನೆ. ಸುತ್ತ ಇರೋರೆಲ್ಲರೂ ನಮ್ಮ ಸಹಾಯಕ್ಕೆ ಬರ್ತಿರ್ತಾರೆ. ಎಂಥ ಅದ್ಭುತವಾದ ಜೀವನ ಅಂತ. ಅಂದರೆ ಬೇರೆಯವ್ರಿಗೆ ಹೆಲ್ಪ್ ಮಾಡೋದು ಎಂಥ ಒಳ್ಳೆ ದೈವತ್ವ ಅಂತ ಕಾಣಿಸ್ತಾ ಇತ್ತು. ಆಮೇಲೆ ಇನ್ನೂ ಇಂಟ್ರಾಸ್ಪೆಕ್ಷನ್ ಆಗ್ತಾ ನಾನು ಕೂಡ ಅದಕ್ಕೇನೆ ಇದ್ದೀನಿ, ಎಲ್ಲರಿಗೂ ಸಹಾಯ ಮಾಡೋಕ್ಕೆ ಇದ್ದೀನಿ. ನಾನು ಎಲ್ರಿಗೂ ಸಮಯ ಸಂದರ್ಭ ನೋಡ್ಕೊಂಡು ಒದಗಿ ಮಾಡಬೇಕು. ನಾನು ಅವ್ರಿಗೂ ಈ ಥರ ಒಂದು ಫೀಲಿಂಗ್ ಬರಬೇಕು, ಒಬ್ಬರಿದ್ದಾರೆ ನನಗೆ ಸಹಾಯ ಮಾಡೋರು ಅನ್ನೋದು ಬರಬೇಕು ಅಂತ ಬಂದಾಗ ಎರಡನೇ ಲೆವೆಲ್ ಆಫ್ ರಿಯಲೈಸೇಷನ್. ಈ ಥರ ಒಂದೊಂದು ಸತಿನೂ ನಾವು ನಮ್ಮನ್ನು ನೋಡಿಕೊಂಡಾಗ ಈ ಕಡೆ ನೋಡ್ಕೊಳ್ತೀವಿ, ಆ ಕಡೆಯಿಂದನೂ ನೋಡಬೇಕು. ನಮಗೆ ಸಹಾಯ ಆಗಿರೋದು ಕಾಣಿಸಿದಾಗ ನಾವು ಆ ಸಹಾಯಕ್ಕೆ ನಿಂತಾಗ ಹೇಗಿರುತ್ತೆ